ಹಾಯ್ ಎಲ್ಲ ನಮಸ್ಕಾರ. ಮಾತಾಡಿಗೆ ಸ್ವಾಗತ. ಇವತ್ತು ಸಂಕ್ರಾಂತಿ, ಇದಕ್ಕೆ ರಜೆ ಇತ್ತು. ಸಂಕ್ರಾಂತಿ ರಜೆ ಹೌದಾ? ಹಾಂ ರೀ, ಅಂತ ಹೋಯ್ತು. ನನ್ನೊಂದು ಪಾತಿ ಇತ್ತು, ನಿಮಗೆ ನೆನಪಿತ್ತು. ಅದು ಸುಮಾರು ಟೈಮ್ ಆಯ್ತು, ನಾ ಬದಿ ಮೊಕ್ಕವೇ ಆಗಲಿಲ್ಲ. ನಾವಿಲ್ಲಿ ದೋಣಿ ಹೋಗಿ ಬಪ್ಪುದೇ ಜೀವ ಆದಂಗೆ ಆಗ್ತಿತ್ತು ಏನೇಟೆ. ಮತ್ತೆ ಎಲ್ಲ ಬಂದು ಬೈತಿದ್ರೆ, ಅಣ್ಣ ಪಾತಿ ಬದಿ ಹೋಗಿ ಕಣ್ಕಬ್ಬ ಮಾರೆ, ಅದು ಮೇಲೆ ಹಾಕುವಂದ್ರೆ ಇಲ್ಲಿ ಜಾಗೂ ಇಲ್ಲ ಸಾಯ್ಲಿ ಅಂತ. ಈಗ ಅಲ್ಲಿ ಹಾಪ ತೋರಿಸ್ತೆ ಕಾಣಿ ಪಾತಿ ಹೆಂಗೈತೆ. ಪಾತಿ ಆ ಸೈಡಾಗಿತ್ತು ಓಯ್ ಕಣ್ಕಪ್ಪ. ಅದು ಯಾರು ಯೂಸ್ ಮಾಡ್ಯಾರ ಅಷ್ಟೇ ಅಂತ ಆತಿಲ್ಲ. ಇದು ಫುಲ್ ಬರ್ತಾ ಇತ್ತು ಈ ಟೈಮಾಗೆ. ಯಾವ್ದಾರು ಮೇಲೆ ಹೇಳಿ ಎಷ್ಟು ಕೊಳೋನು ಹಿಡ್ದಿತ್ತು ದೇವರೇ ಕಾಣ್. ಮತ್ತೆ ಅಂತ ಅಂದ್ರಲ್ದ, ಮಗವೀರ ಸಂಘ ಬೆಂಗಳೂರು ಒಂದಿತ್ತ, ಅದ್ರಾಗೆ ರೀಲ್ಸ್ ಕಾಂಪಿಟೇಷನ್ ಎಲ್ಲ ಮಾಡಿರೋರು. ಅಂದರೆ ಈ ಮಗುವಿರದ್ದು ಈ ಜೀವನ ಶೈಲಿ, ಅಂದರೆ ಮೀನು ಹಿಡೋರ ಜೀವನ ಶೈಲಿ ಇದು ರೀಲ್ಸ್ ಮಾಡಿ ಹಾಕಂತ ನಾನು ಅವರು ಒಂದು ಕಾಲ್ ಮಾಡಿದ್ದೀರ. ಆಮೇಲೆ ಅವ್ರು ಹೇಳ್ರಿ, ನೀವೊಂದು ಹಾಕಿವೈ, ನೀವು ಮೀನು ಹಿಡಿದೆಲ್ಲ ಇದೆಲ್ಲ ಇರುತ್ತಲ್ಲ ನಿಮ್ಮದು, ನೀವು ರೀಲ್ಸ್ ಮಾಡಿ ನಿಮಗೆ ಸಿಕ್ಲಕ್ಕೆ ಪ್ರೈಸ್. ಒಂದು ಕಂಟೆಂಟಿಗೆ ಮತ್ತೊಂದು ಜಾಸ್ತಿ ಲೈಕ್ ಬಂದಿದ್ದಕ್ಕೆ ಪ್ರೈಸ್ ಇತ್ತು. ಅದು ಬೆಂಗಳೂರಿಗೆ ಪ್ರೈಸ್ ಕೂಡುದಂಬ್ರ. ಅದಕ್ಕೋಸ್ಕರ ಅವ್ರು ಹೇಳ್ರಿ, ನಾ ಅದಕ್ಕೆ ಹಾಕ್ನ, ಅದಕ್ಕೊಂದು ನೀವು ಒಂದು ಲೈಕ್ ಮತ್ತು ಶೇರ್ ಎಲ್ಲ ಮಾಡಿದ್ರೆ ನಮ್ಗೊಂದು ಹೆಲ್ಪ್ ಆಗ್ತಂದ. ಹಾಗೆ ಒಂದು ನಾನು ಈ ಥರ ಪ್ರೈಸೆಲ್ಲ ತಗೊಂಡ್ಲಿ ಈ ರೀಲ್ಸ್ಗೋಸ್ಕರ ಬೆಂಗಳೂರು ಕರೆದು ಪ್ರೈಸ್ ಎಲ್ಲ ಕೊಟ್ಟರು ಅಂದರೆ ಅದಕ್ಕೆ ಒಂದು ಹೋಪ್ ಅಂತ. ಒಂದು ಸತಿ ಸ್ಟೇಜ್ ಮೇಲೆ ಪ್ರೈಸ್ ತಗೊಬರ್ಕಂದು ಆಸೆ ಇತ್ತು, ಅದ್ರಗೋಸ್ಕರ ಹಾಕಿದೆ. ಇನ್ನೊಂದು ಸಪೋರ್ಟ್ ಇದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ, ಕಾಮೆಂಟ ಪಿನ್ ಮಾಡಿ ಇಡುತ್ತೆ ಅದು ಲಿಂಕ್, ಅದು ಒಂದು ಶೇರ್ ಮಾಡಿ. ಹೌದು ಹಿಡಿದ ಚಾಪ್ಲೆಲ್ಲ ಹಿಡ್ದಿದ್ದಾಗ ಎಳದ ಆ ಸೈಡ್ ಒಂದು ಜಾಗ ಇತ್ತು, ಅಲ್ಲೇ ಎಳ್ದ ಮೇಲೆ ಹಾಕ್ರಿ. ಎಂತ ಮಾಡೋದು ಒಂದು ಅರ್ಥತಿಲ್ಲ ಅಲ್ವ. ಈ ಜಾಗ ಕಣ್ಕ ಬಂದ್ರೆ ಅಡ್ಡಿ, ಅದು ಬೇರೆ ಜಾಗುವ ನಾವು ಮೇಲೆ ಎಳೆದು ಮತ್ತೆ ನಾಯಿ ಬೆಳೆದ್ಬಿಟ್ಟು, ಅದಕ್ಕೆ ಎಂತ ಮಾಡೋದು ಇಲ್ಲಿ ಅಂತ ಎಂತ ಮಾಡಿ ಮೇಲೆ ಹಾಕಿ. ಇವು ಒಬ್ಬನ ಹತ್ರ ಆತಿಲ್ಲ, ಅವನ ಹತ್ರ ಬಾ ಮರ ಮೇಲೆ ಹಾಕು ಅಂದರೆ ಮರಕ್ಕಿ ಅಂತೂ ಇಲ್ಲ ಅವು ಮತ್ತ. ಇದು ಹಾಗೆ ಇದೀಗ ಬಲಿ ತೆಗೆದು ಈಗ ಅಟ್ಟಿ ಇತ್ತು. ಈಗೆಲ್ಲ ಅಟ್ಟಿ ಅಪ್ಪ ರೆಡಿಯಾಗಿ ಈಗ ಅದಕ್ಕೊಂದು ಎಂಥರ ಮಾಡ್ತಾರೆ. ನಂದು ಇಷ್ಟೊಳಗೆ ಸುಮಾರು ಚಪ್ಪಲ್ ಕಾಳ್ದೈತೆ, ಅದ್ರಗೋಸ್ಕರ ಅಲ್ಲ ಆ ಸತಿ ಈ ಚಪ್ಪಲ್ ಒಂದು ಸಮಯ ಇಲ್ಲ ಅನ್ಕೊಂಡು ಆ ಚಪ್ಪಲ್ ತಗೊಬಂದು ಅದ್ರೊಟ್ಟಿಗೆ ಇದು ತಗೊಬಂದೇ ಇದೆ. ಅದೆಲ್ಲರೂ ಕಾಳ್ದು ಹೊತ್ತು ಅನ್ಕೊಂಡು ಕಾಳ್ದು ಇಲ್ಲಪ್ಪ, ಅದಕ್ಕೆ ಇದು ಹಾಗಿದೆ. ಇದು ಎಷ್ಟು ತಿಂಗಳದಂಗೆ ಬತ್ತಕ ಅದೇಣ ತಗೊಂಡಿಗೆ 2 ತಿಂಗಳಾಯ್ತು. ಹಾಗೆ ಎತ್ತಿದ್ದು ಹೊಸದು ಹೆಂಗಿತ್ತು ಹಾಗೆ ಎತ್ತು. ಅದು ಕಾಳ್ದೇ ಇಲ್ಲ, ಅದು ಕಾಳ್ದೇ ಇಲ್ಲ. ಎಂತೂ ಆಯ್ಲಪ್ಪ ಅದು 2. ಇದು ದೋಣಿ ಹಪ್ಪತಿ ಆಯ್ಕೋಬ್ದ, ಅದು ಹಿಂಗೆ ನಾರ್ಮಲ್ ಆಯ್ಕೋಪತಿ ಆಯ್ಕೋ. 3 ಚಪ್ಪಲ್ ಇತ್ತು, ಮತ್ತೊಂದು ಇತ್ತು ಅದು ಆ ಬದಿ ಬೈತು. ನಮಗೆಲ್ಲ ಚಪ್ಪಲೆಲ್ಲ ಅಂದರೆ ಕರೆಕ್ಟ್ ಕಂಫರ್ಟೇಬಲ್ ಇರುತ್ತೆ, ಇಲ್ಲ ಅಂದ್ರೆ ಅಲ್ಲ. ಮೊದಲೇ ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡಿರುತ್ತಲ್ಲ, ರಗಡಿ ಹೊತ್ತು ನೆಡು ಹೊತ್ತಿಗೆ ಅಲ್ಲ, ಕಾಲೆಲ್ಲ ಒಟ್ಟೊಟ್ಟಿತ್ತು ನನ್ನ ಕಾಲು. ಈ ಕೋಲ್ ಮೇಲೆ ಅದ್ರ ಮೇಲೆ ಹಾರ್ತಾ ಹಾಕೋದು ಜಾಸ್ತಿನ. ಅದಕ್ಕೆ ಈಗ ಒಂದು ರಸಾಯನ ಮಾಡಿ ಕೊಡುವಂತೆ ಸುಮಾರು ದಿನ ಆಯ್ತು. ಅದು ಸುಮಾರು ಬಾಳೆನಲ್ಲಿ ಇತ್ತು, ಅದು ಖಾಲಿ ಆಯ್ತು. ಈ ಮತ್ತೊಂದು ಇತ್ತು ಹಂಗೆ ಕೊಬ್ಬು ಇತ್ತು. ಇವತ್ತು ಮನೆ ಫ್ರೀ ಅಂತೆಲ್ಲ ಮಾಡುತ್ತೆ, ಅದೆಲ್ಲ ಮಾಡ್ತಾರೆ. ಮಿಕ್ಸಿ ಹಾಕಿ ಮಾಡಲ್ಲ ಹಾಕತ್ತೀರಿ ಅಲ್ಲ, ಹಂಗಾರೆ ಮಿಕ್ಸಿ ಹಾಕಿ ಮಾಡೋದು ಒಳ್ಳೆ. ಅದಕ್ಕೆ ಐಸ್ ಕ್ರೀಮ್ ಹಾಕಿ ಮಾಡ್ಕೆ ಒಳ್ಳೆ ಐಸ್ ಕ್ರೀಮ್ ಕಾಂಬ ಅಂತ ಕಾಂಬ ಎಲ್ಲ ಇವತ್ತು ಫ್ರೀ ದಿನ ಅಲ್ಲ. ಅಮ್ಮನಿ ತಗೊಂಡು ವೀಡಿಯೋ ಮಾಡೋಕ್ಕಾಗಮ್ರಿ. ಇವ್ರು ಅಣ್ಣ ಅಂತ ಹೇಳಿದ್ರೆ ನಮ್ಗೆ ಬೈತಿದ್ರು ಅವ್ರೆ. ನೀನು ವೀಡಿಯೋದಾಗೆಲ್ಲ ಹೋಯ್ಬೇಡ ಅಲ್ಲ ಅವ್ರಿಗೆ ಅಂತಿದ್ರು. ಅವ್ನು ನಿನ್ನ ತಂಗಿಯೆಲ್ಲ ವೀಡಿಯೋದಾಗೆಲ್ಲ ಬತ್ತಳಲ್ಲ ಮಾರೇ ಅಂತೆಲ್ಲ ಹೇಳ್ತಿದ್ರು. ಅಯ್ಯೇ ನಾವು ಒಬ್ಬನೇ ಬರ್ಕೊಂಬ್ರ ನಿನ್ನ ಅಣ್ಣಿಗೆ. ಫಸ್ಟ್ ಅಣ್ಣಲ್ಲ, ಸೆಕೆಂಡ್ ಅಣ್ಣ ಹೇಳೋದು. ಅವರಿಗೆಲ್ಲ ಅದು ಕೇಂಬುದಂಬ್ರೆ ಅವರು ಬೋಟಿಗೆ ಹೋಗ್ಬೋದು, ಪಡ್ಸಿನಿ ಹೋಗ್ಬೋದು ಅನ್ನೋರ್ದಲ್ಲಿ. ಅದಕ್ಕೆ ಅವ್ರು ಹೇಳ್ತಿದ್ರು, ನಿನ್ನ ತಂಗಿಯಲ್ಲ ಇದೆಲ್ಲ ಮರ ವೀಡಿಯೋದಾಗ ಈ ತಂಗಿದ್ರು ಅಂದರೆ ಒಳ್ಳೆ ಕತ್ತಿ ಆಯ್ತು. ನಾನು ಅಮ್ಮನೊಟ್ಟಿಗೆ ವೀಡಿಯೋ ಮಾಡೋಕ್ಕಾಗ ಅಂತ ಹೇಳುದು. ಅದು ನಮ್ಮನೆ ಸಾಂಗ್ ಶುರು ಆಯ್ತು. ಇನ್ನು ಇದು
ಎಂಡ್ ಆತಿಲ್ಲ ಸಾಯಂಕಾಲ ರಾತ್ರಿ ತನಕ ಆತಿರ ಫೈನಲಿ ಆಯ್ತು ಕಣಿ ಇದು ಆತರ ಟೇಸ್ಟ್ ಕಮ್ಮಿ ಇದು ದೋಸೆ ಹಿಟ್ಟು ಸೌಂಡ್ ಇದು ಫ್ರಿಜ್ ಬೆಚ್ಚಿಗೆ ಮತ್ತು ಆಮೇಲೆ ಗೋಡಂಬಿ ಹಾಕಿ ಸಕ್ಕರೆ ಜಾಸ್ತಿ ಬೇಕಿದಕ್ಕೆ ಅಂಬೋಸಲ್ಲ ಹುಳಿ ಆ ಬಾಳೆಹಣ್ಣೆ ಹುಳಿ ಕಣಗಿತ್ತೆ ಅಂತ ಗೊತ್ತಿಲ್ಲ ನಿನ್ನೆ ವಸತಿ ಮಾಡಿತ್ತು ನಾವು ಅದು ಹಾಗೆ ಹುಳಿ ಕಣಗಿತ್ತೆ ಇವತ್ತು ಮಿಕ್ಸಿಗೆಲ್ಲ ಹಾಕಿ ಮಾಡುತ್ತೆ ಟೇಸ್ಟ್ ಒಂಚೂರು ಒಳ್ಳೆ ಇರುತ್ತೆ ಅದು ಹುಳಿ ಸಕ್ಕರೆ ಸುಮಾರು ಹಾಕ್ತೀವಿ ಕಾಂಬ ಮತ್ತು ಗೋಡಂಬಿ ಹಾಕುವ ಮತ್ತು ಸಾಯಂಕಾಲ ಕಾಂಬ ಆಯ್ತು ಈಗ ಬಾಡಿ ಫ್ರೈ ಒಂದು ಫ್ರೈ ಉಂಟು ದೋಣಿ ಹೋಯ್ದು ಅಂತ ಬರೀ ಬೋರ್ ಮನೆ ಕೂಕ ಬೇಜಾರಾಗ್ತದೆ ದೋಣಿ ವಾರ ಅಲ್ಲ ನೀರು ಕಾಣ ನೀರು ಕಾಣ ಮೀನು ಕಾಣ ಅದೇ ಅಂತ ಇರ್ತಾರೆ ಅಂದಿರುತ್ತೆ ಆಮೇಲೆ ಸುಸ್ತೇ ಬಂದು ಮನಿಕಂತ ಮತ್ತು ಸಾಯಂಕಾಲ ಪಟ್ಟ ಅದಕ್ಕೆ ಇದು ಬರೀ ಸುಸ್ತು ಅವಧಿ ಕೊಬ್ಬರಿ ಮುಗು ಅನ್ಸತ್ತಿರ ಬಟ್ ಆಗವ 12 ಗಂಟೆ ಮೇಲೆ ಆಯ್ತು ಊಟ ಮಾಡ್ಬೇಕು ಸಾರು ಮತ್ತು ಫ್ರೈ ಐಕಂಡು ಒಳ್ಳೆ ಒಂದು ಊಟ ಹಾಗೆ ಇಲ್ಲಿ ಎನಿಮಿ ಕಾಂತ ಒಂಬು ಮನೆಗಿದ್ರೆ ಶಿಸ್ತಿದೆ ನಾವು ಇನ್ನು ಆಮೇಲೆ ಅಂತಲ್ಲ ಗಾಡಿ ಈಗ ಅಲ್ಲಿ ಹಾಪ ಈಗ ಅಲ್ಲಿಗೆ ಅಪ್ಪ ಮತ್ತು ಅಲ್ಲಿ ತಮ್ಮ ಇನ್ನು ಅಲ್ಲಿ ಅವ್ರದ್ದು ದೋಣಿದ್ದು ಕ್ಲೀನ್ ಮಾಡೋಕಿತ್ತೆ ಅದು ಮುಟ್ಟಿ ಕಾಣಲಿಲ್ಲ ಐತೆ ಅವ್ರಿಗೆ ಏನು ಎಷ್ಟು ಅಟ್ಟಿಗೆ ಹೋತ್ರ ಇನ್ನೀಗ ಕಾಣಿಕೆ ಇನ್ನೂ ಸೀಸನ್ ಸ್ಟಾರ್ಟ್ ಐತಿ ಈಗ ಅಟ್ಟಿದೆ ಈಗ ಅಟ್ಟಿ ಹೊಸದು ಮಾಡ್ಕೊಂಡೆ ತಕೋಯ್ ನನ್ನ ಹಳಿ ಅಟ್ಟಿ ಎಲ್ಲ ಕಿತ್ತಾರಿ ಐತೆ ನೈಟ್ ಒಂದು 6 ಕೊಡಲ್ಲ ಇನ್ನು ನಾರ್ಮಲಿಗೆ ಮೀನೆಲ್ಲ ಕಮ್ಮಿ ಆಯ್ತು ಅಷ್ಟೊಂದು ಶುರು ಮಾಡ್ತೀವಿ ಹಾಪು ಅಲ್ಲ ಮಾತ್ರ ಹಾಪದಿ ಅದೇ ನಿದ್ರಿ ಬಿಡ್ಕ ಇದ್ರಕ್ಕಿಂತ ಕಾಟದು ಅಂತಾರೆ ಅದೇ ರಾಗ ಎಲ್ಲ ಹಾಪು ಕಾಂಬ ಅಲ್ಲಿ ಎಷ್ಟು ತಾಗಿದ್ದನ್ನು ಕಾಣಿ ಗೊತ್ತಾಯ್ತು ಈಗ ಹೋಗಿ ಕ್ಲೀನ್ ಮಾಡ್ಕೊಬಪ್ಪ ಇಲ್ಲೆಲ್ಲ ಹತ್ತಿಲ್ಲ ಕ್ಲೀನ್ ಅವು ವೈಟ್ ಜಾಗ ಒಂದಿತ್ತ ವೈಟ್ ಮಣ್ಣು ಪುದ ಅದ್ರ ಕ್ಲೀನ್ ಮಾಡ್ತಾ ಓಣಿ ಹಿಡಿದಾರ ಕಾಣಿ ಅಡುಗೆ ಇಲ್ಲ ಎಂತ ಕೊಡೈತಿ ಒಬ್ಬನೇ ಅಡ್ಡಾಕಿ ಮನಸ್ಸು ಬಿಡ್ತಿದ್ದೆ ಯಬ್ಬ ಇದು ತಾಗದು ಸ್ವಲ್ಪ ಅಲ್ಲ ಇಲ್ಲ ಈ ಹಣ್ಣು ಇದು ಹೀಗೆ ಬಿಟ್ರಿ ಅಂದ್ರೆ ದೋಣಿ ಹೊಡಿ ಹತ್ತಿತ್ತು ಇದಕ್ಕೂ ಅಷ್ಟೇ ಇದ್ರಿಗಿಂತ ಅನ್ನೋದಕ್ಕೆ ಜಾಸ್ತಿ ಬೇಕು ಮರೆ ಚಾವಲಲ್ಲಿ ಬರ್ತದೆ ಅಂತ ಈಗ ಪುಟ್ನಿ ಕೊಡ್ರೆ ಸರಿ ತಿಕ್ಕುಕ್ಕಿಗೆ ಸ್ವಲ್ಪ ಹೊತ್ತು ಬೇಡ ಯಾವ ನಮ್ಗೆ ಹಿಡದಂದ್ರೆ ಚಿಲ್ಲರೆ ಎಲ್ಲ ಜಾಗ ಬೇಡ್ದು ಹಿಡಿದಿತ್ತು ಇನ್ನು ಸ್ವಲ್ಪ ದಿನ ಬಾರ್ದು ಅಂದ್ರೆ ಇದು ಕಾಮ್ದಲ್ಲ ಇವಾಗ ಹೊಡಿಯತ್ತೆ ಇದು ಹಚ್ಚಿ ಬೀಳತ್ತೆ ಇದು ಇದು ಬೇಗ ಆಗ್ತದೆ ನೋಡಿದ್ರೆ ಇದು ಕ್ಲೀನ್ ಮಾಡುವ ಸೌಂಡ್ ಕೇಳಿ
ಎಲ್ಲರಿಗೆ 2 ದಿನದಲ್ಲಿ ಕಾಸು ಕೊಡಿ ಅದಕ್ಕೆ ಅಂತೂ ಈಗ ಕ್ಲೀನ್ ಆಯ್ತು. ಇನ್ನೂ ಅದು ಹಚ್ಚು ಆತಿಲ್ಲ, ಅದು ಹಚ್ಚು ಹಾಕಿದ್ರೆ ಅಂತಿಲ್ಲ ಉಟ್ನಿಗೆ ಹೊಡಿತ ದಿಕ್ಕಿ ಸರ್. ಈಗ ಮತ್ತೆ ದೋಣಿ ನಾವು ಹಾತಿಲ್ಲ ಇದ್ರಾಗೆ, ಮತ್ತೆ ಪುನಃ ಇದು ಹಿಡಿತೀವಿ ಗ್ಯಾರಂಟಿ. ಪುಟ್ನಿ ಕೊಡೋದು ಬೇಸರ ಸಾಮಾತಿ ಈಗ ಎಷ್ಟು ಕ್ಲೀನ್ ಐತಿ. ಅಯ್ಯಪ್ಪ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತೂ ಕ್ಲೀನ್ ಐತೆ. ಅಯ್ಯಪ್ಪ ಈ ಅಣ್ಣ ಸಾಕು ಸರಿ. ಈಗ ಮನೆ ಅಂದ್ರೆ ಕೋಲ್ಡ್ ಕುಡ್ಕೊಂಡು ಬಿತ್ಕೊಂಡೆ. ಮತ್ತು ನಾಳೆ ಮತ್ತು ಎದ್ದು ಹೋಯ್ಕಲ್ಲ ಅಂತೂ ಕ್ಲೀನ್ ಮಾಡಲಿ ಬಂದೆ. ಅವರ ಅಲ್ಲ ಅಮ್ಮನಿ ಕರ್ಕೋರ, ಅಮ್ಮ ಅಲ್ಲ ಮೊಳೆ ಹೋಗ್ಕೋತಿದ್ದಾರೆ ಜಾಸ್ತಿ ಅಂತ ಸಿಕ್ಕುದಿಲ್ಲ, ಆದ್ರೂ ಮೊಳೆ ಹೋಗ್ಕೋತಾರೆ. ಮತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.